ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಈಸಿಯಾಗಿ ಒಂದು ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಅನ್ನ ಒಗ್ಗರಣೆ. ಈಗ ಅನ್ನ ಒಗ್ಗರಣೆಗೆ ಬೇಕಾಗಿರೋ ಅಂಥ ಐಟಮ್ಸ್ನ ಹೇಳ್ತಿದ್ದೀನಿ. ಇಲ್ಲಿ ನಾನು 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ದಪ್ಪನೂ ಬೇಡ, ಸಣ್ಣನೂ ಬೇಡ, ಮೀಡಿಯಮಾಗಿ ಉಪ್ಪಿಟ್ಟಿಗೆ ಹೇಗೆ ಕಟ್ ಮಾಡ್ಕೊತೀರೋ ಆ ಥರ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು 2 ಟೊಮ್ಯಾಟೋನ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ನೀವು ಜೀರಿಗೆನಾದರೂ ತೊಗೋಬೋದು, ಇಲ್ಲ ಜೀರಿಗೆ ಪುಡಿನಾದರೂ ತೊಗೋಬೋದು. ಮತ್ತು ಇಲ್ಲಿ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು ನೀವು. ಮತ್ತು ನಾನಿಲ್ಲಿ ಸಾಸಿವೆ ಕೂಡ ತೊಗೊಂಡಿದ್ದೀನಿ, ಇದರಲ್ಲೊಂದು ಸ್ವಲ್ಪ ತೊಗೋತೀನಿ. ಮತ್ತು ಉದ್ದಿನಬೇಳೆ ಮತ್ತು ಇಲ್ಲಿ ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆನ ತೊಗೋಬೇಕು. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಇಲ್ಲಿ ನಾನು ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ಟವ್ ಉರಿ ಎತ್ತಿದ್ದೀನಿ. ಒಂಚೂರು ಎಣ್ಣೆ ಕಾಯ್ದ ಮೇಲೆ ಸಾಸಿವೆನ ಹಾಕೋಣ. ಇಲ್ಲಿ ನಾನು ಸ್ವಲ್ಪ ಸಾಸಿವೆನ ತೊಗೊತಾಯಿದ್ದೀನಿ, ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ, ಅಷ್ಟೇ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿನ ಹಾಕಿದ್ದೀನಿ. ಈಗ ನಾನು ಜಜ್ಜಿ ಇಟ್ಕೊಂಡಿರೋ ಶುಂಠಿ ಅಲ್ಲ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇಲ್ಲೊಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಈರುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ಹೇಗೆ ಬೇಕೋ ಹಾಕ್ಕೊಳ್ಳಿ. ಇದು ತುಂಬ ಈಸಿ ರೆಸಿಪಿ, 2 ನಿಮಿಷದಲ್ಲಿ ಮಾಡೋ ರೆಸಿಪಿ. ಈಗ ಲೈಟಾಗಿ ಈರುಳ್ಳಿ ಫ್ರೈ ಆಗಲಿ. ನಾನು ಅನ್ನ ಒಗ್ಗರಣೆಗೆ ಹಾಕೋಕ್ಕೆ ಆಲ್ರೆಡಿ ಅನ್ನನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದು ಲೈಟಾಗಿ ಫ್ರೈ ಆಗಿದೆ. ನಾನೀಗ ಟೊಮ್ಯಾಟೊ ಹಾಕ್ತಿದ್ದೀನಿ. ಈಗ ಇದು ಒಂಚೂರು ಫ್ರೈ ಆದಮೇಲೆ ನಾವು ಅನ್ನನ ಹಾಕೊಳ್ಳೋಣ. ಈಗ ನಾನು ಅನ್ನನ ಹಾಕ್ತಿದ್ದೀನಿ. ನಾನು ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ, ಆಗಲೇ ಹೇಳಿದ್ನಲ್ಲ. ಅನ್ನ ಹಾಕ್ತಿದ್ದೀನಿ. ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಆಮೇಲೆ ಮಿಕ್ಸ್ ಮಾಡೋದಕ್ಕೆ ಆಗಲ್ಲ. ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ನಾನು ಟೊಮ್ಯಾಟೊ ಹಾಕೋದಕ್ಕೆ ಸ್ವಲ್ಪ ರೆಡ್ಡಿಶ್ ಕಲರಲ್ಲಿ ಬಂದಿದೆ. ಈಗ ರುಚಿಯಾದ ಅನ್ನ ಒಗ್ಗರಣೆ ರೆಡಿ ಆಗಿದೆ ಫ್ರೆಂಡ್ಸ್. ನೀವು ಮಾಡಿಬಿಟ್ಟು ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.